ನೀರೇನು ತೊಂದರೆ ಇಲ್ಲ, ಮಾಡಿದ್ದಕ್ಕೂ ಒಳ್ಳೆ ಉಪಯೋಗ ಆಯ್ತು ನಮಗೆ. ಈ ನೀರು ಕುಡಿದು ಬೇರೆ ನೀರು ಕುಡಿಯೋಕ್ಕಾಗಲ್ಲ ನಮಗೆ. ನಾವಿನ್ನು 4 ಜನ ಕೇಳ್ತೀವಿ ಮಾಡಿಸಿ, ಒಳ್ಳೆಯದು. ಈ ಬೇರೆ ನೀರು ಕುಡಿದು ಬಿಟ್ಟರೆ ಒಂಥರ ಸುಸ್ತಾಗ್ಬಿಡ್ತದೆ, ಚೆನ್ನಾಗಿರಲ್ಲ. ಕಾಲು ಕೈ ನೋವು ಇದೇನೂ ಇರಲ್ಲ, ಭಾಳ ಚೆನ್ನಾಗಾಯ್ತು. ನೀರು ದುರ್ಗದಲ್ಲಿ 4 ಮನೆ ಇದ್ದಾವೆ. ಅಲ್ಲಿ ಹೋಗಿ ಒಂದು ವಾರ ಇದ್ದರೆ ಆ ನೀರು ಏನು ಮಾಡಿದ್ರು ಹೊಂದಾಣಿಕೆ ಆಗ್ತಾಯಿಲ್ಲ ನನಗೆ. ಇಲ್ಲಿ ಬಂದು ಈ ನೀರು ಕುಡಿದ್ರೆ ಮಾತ್ರ ಸಮಾಧಾನ ಆಗುತ್ತೆ. ಸ್ವಲ್ಪ ನೀರು ಜಾಸ್ತಿ ಕುಡ್ದಂಗೆಲ್ಲ ಹೋಗ್ತಾವೆ ನೀರು. ಅವನು ಸ್ವಲ್ಪ ಏನು ಆರೋಗ್ಯದ ಬಗ್ಗೆ ಕೆಡಿಸಬಾರ್ದು ಅಂತ ಸ್ವಲ್ಪ ಅಳತೆಗೆ ಕುಡಿತೀವಿ ನೀರು. ಈಗ ಜಾಸ್ತಿ ಕುಡಿತೀವಿ ನೀರು. ಈ ನೀರು ಜಾಸ್ತಿ ಕುಡ್ದಂಗೆಲ್ಲ ಮೈನೋವು ಕಡಿಮೆ ಆಗುತ್ತೆ. ನಾವು ಕಣ್ಣಾರ ನೋಡಿರೋ ನೀರಿವು. ಅಲ್ಲಿ ದುರ್ಗದಾಗ ಹೋಗಿ ಬಾಟ್ಲಿ ನೀರು ಅಂತ ಕೊಡ್ತಾರೆ. ಎಲ್ಲಿ ಬಾಟ್ಲಿ ತುಂಬ್ಕೊಂಬಂದಾರೋ, ಎಲ್ಲಿ ಪ್ಯಾಕ್ ಮಾಡಿದಾರೋ ಅದು ನಮಗೇನು ಗೊತ್ತಾಗಲ್ಲ. ನಾವು ಹಳೆ ಕಾಲದ ಜನ. ಇದು ಒರಿಜಿನಲ್ ನೀರು. ನಾವೇ ಫಿಲ್ಟ್ರ್ ಆಗಿ ಒಳಗೆ ಬಿಟ್ಕೊತೀವಿ, ಮತ್ತೆ ಬದಲಾಯಿಸಾಗಿ ಮುಚ್ತೀವಿ. ನಮ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕುಡಿತಾಯಿದ್ವಿ ನೀರು. ಈ ನೀರು ಬಿಟ್ಟರೆ ಬೇರೆ ನೀರು ಕುಡಿದ್ರೂ ಮನುಷ್ಯನಿಗೆ ನಮಗೆ ಸಮಾಧಾನ ಆಗಲ್ಲ. ಇವು ಕುಡಿದ್ರೇ ಸಮಾಧಾನ ಆಗೋದು. ಈಗ ನಾವು ನೀರಿನ ತೊಟ್ಟಿ ಮಾಡಿಸಿ ಸುಮಾರು 15ನೇ ಇಸ್ವಿಗೆ ಮಾಡಿಸಿದ್ವಿ. 2015 ಇಸ್ವಿಗೆ ಮಾಡಿಸಿದ್ವಿ. ಅದ್ರಾಗ ಒಂದು ವರ್ಷ 2 ವರ್ಷ ಮಳೆಗಾಲ ಕಮ್ಮಿ ಆಯಿತು. ಕಮ್ಮಿ ಆದರೂ ಬೇರೆ ನೀರು ತರ್ಸ್ಕೊಂಡು 1 ವರ್ಷ 2 ವರ್ಷ ಕುಡಿದ್ವಿ. ಆಮೇಲೆ ಮಳೆ ಬಂತು. ಆಮೇಲೆ ತೊಟ್ಟಿ ಮಾಡ್ಕೊಂಡು ಕ್ಲೀನ್ ಮಾಡಿ ಅದಕ್ಕೆಲ್ಲ ಸುಣ್ಣ ಗಿಣ್ಣ ಹಚ್ಚಿ ರೆಡಿ ಮಾಡಿ ನೀರು ಬಿಟ್ಕೊಂಡು ಕುಡಿದ್ವಿ. ವೀಕ್ಷಕರೇ, ಇದು ದೊಡ್ಡ ಸಿದ್ದನಹಳ್ಳಿಯ ನಮ್ಮ ಮನೆ. ನಮ್ಮದೇನು ಹಳೆ ಕಾಲದ ಮಣ್ಣಿನ ಮನೆ, ಎಲ್ಲ ಮಣ್ಣಿನ ಗೋಡೆ ಮತ್ತು ಮೇಲ್ ಸಹ ಮಣ್ಣಿಂದೇ ಸ್ಲ್ಯಾಬ್. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳೆಲ್ಲ ಮೊದಲ ಜಾಯಿಂಟ್ ಪೈನ್ ಇತ್ತು. ಇವ್ರಿಗೆಲ್ಲ ಸಾಕಷ್ಟು ಮಾತ್ರೆಗಳೆಲ್ಲ ನುಗ್ತಾಯಿದ್ರು. ಅದಕ್ಕೆ ನಾನು ಸುಮಾರು ವರ್ಷಗಳಿಂದ ಹೇಳ್ತಾ ಇದ್ದೆ, ನಮ್ಮ ಮನೆ ಒಳಗೆ ಮಳೆ ನೀರಿನ ತೊಟ್ಟಿ ಕಟ್ಟೋಣ ಅಂತಂದೇಳಿ. ನಮಗೆ ಜಾಗ ಇಲ್ಲ, ಹಂಗಾಗಿ ಮನೆ ಒಳಗೇ ತೊಟ್ಟಿ ಕಟ್ಟತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ. ನಮ್ಮ ತೊಟ್ಟಿ 9 ಅಡಿ ಉದ್ದ, 5 ಅಡಿ ಅಗಲ, 7 ಅಡಿ ಆಳ ಇರ್ತಕ್ಕಂಥ ಒಂದು ತೊಟ್ಟಿ. ನಮಗೆ ಸಾಧಾರಣ 10,000 ಲೀಟ್ರು ನೀರನ್ನು ತುಂಬಿಸ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ಮತ್ತು ನಮ್ಮ ಮನೆ ಒಂದು ಅರ್ಧ ಭಾಗ ಹಂಚಿದೆ, ಇನ್ನು ಅರ್ಧ ಭಾಗ ಮಣ್ಣಿನ ಸ್ಲ್ಯಾಬ್ ಇದೆ. ಒಂದು 10 ಚದರ ಇರ್ತಕ್ಕಂಥ ಮನೆಯಲ್ಲಿ 1 ವರ್ಷಕ್ಕೆ 60,000 ಲೀಟ್ರ್ ನೀರು ಸಿಗುತ್ತೆ. ನಮ್ಮ ಮನೇಲಿ ತೊಟ್ಟಿ ಇರೋದೇ ಕೇವಲ 10,000 ಲೀಟ್ರು. 1 ವರ್ಷಕ್ಕೆ 6 ಬಾರಿ ನಮ್ಮ ತೊಟ್ಟಿ ತುಂಬುತ್ತೆ. ಅಷ್ಟು ನೀರು ನಮಗೆ ಅವರೇಜ್ ರೇನ್ಫಾಲ್ಗೆ ಇಷ್ಟು ನೀರು ಸಿಗುತ್ತದೆ. ಎಲ್ಲ ನೀರು ಏನು ಪೈಪ್ಗಳು ಹಾಕಿದ್ವಲ್ಲ ಅಲ್ಲಿಂದ ಬಂದಿದ್ದು, ಅಲ್ಲೊಂದು ಪೈಪ್ ಮುಖಾಂತರ ಹೋಗಿ ಅಲ್ಲಿ ಮನೆ ಒಳಗೆ ಫಿಲ್ಟರ್ ಹಾಕಿದ್ವಿ. ಫಿಲ್ಟ್ರಲ್ಲಿ ಪ್ಯೂರಿಫಿಕೇಷನ್ ಆಗಿರ್ತಕ್ಕಂಥ ನೀರು ನಮ್ಮ ಮನೆಯ ತೊಟ್ಟಿಗೆ ಹೋಗ್ತದೆ. ಈ ಮಳೆ ನೀರು ಕೊಯ್ಲು ಮಾಡಿರ್ತಕ್ಕಂಥ ತೊಟ್ಟಿ ನೀರು ಕುಡಿಲಿಕ್ಕೆ, ಅಡುಗೆಗೆ ಮಾತ್ರ ಬಳಸ್ತೀವಿ. ನಮ್ಮ ತಾಯಿಗೆ ಹೇಳ್ತಿದ್ವಿ ಅಟ್ಲೀಸ್ಟ್ ಸ್ನಾನಕ್ಕೆ ಬಳಸಿ ಅಂತಿಲ್ಲ. ಅವ್ರು ನೀರನ್ನ ವೇಸ್ಟ್ ಮಾಡಬಾರ್ದು ಅಂತಂದರೆ ಅಷ್ಟು ಮಿತವ್ಯಯದಿಂದ ನೀರನ್ನ ಖರ್ಚು ಮಾಡ್ತಾರೆ. ನಮ್ಮ ತಾಯಿಯವರು ಹೇಳಿದ ಪ್ರಕಾರ ಕುಡಿಲಿಕ್ಕೆ, ಅಡುಗೆಗೆ, ಸ್ನಾನಕ್ಕೆ ತುಂಬ ಟೇಸ್ಟಿ ಇರ್ತದೆ. ನಮ್ಮ ಮನೆಯಲ್ಲಿ ಬಂದಂಥವ್ರು ಎಲ್ಲರೂ ಇದೇ ನೀರನ್ನ ರುಚಿ ನೋಡ್ತಾರೆ, ತಗೊಂಡು ಹೋಗ್ತಾರೆ. ನಮ್ಮ ಹಳ್ಳಿಗಳಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಸಾಕಷ್ಟು ನಾವು ನೀರ ಬಗ್ಗೆ, ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ ಅಂಥ ಒಂದು ಪ್ರಯತ್ನವನ್ನು ನಮ್ಮ ಮನೆಯಲ್ಲಿ ಮಾಡಿದ್ವಿ. ಈ ವಿಡಿಯೋ ನೋಡಿದ್ಮೇಲೆ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ನಾನು ಹೇಳ್ತಕ್ಕಂಥ ಮಾತೇನಂತಂದರೆ, ಪ್ರತಿಯೊಬ್ಬರು ಒಂದು ಹನಿ ನೀರು ಒಂದು ಬಂಗಾರದ ನಾಣ್ಯ ಅಂತ ಹೇಳ್ತೀನಿ. ಒಂದು ಹನಿ ನೀರನ್ನು ನಾವು ವೇಸ್ಟ್ ಮಾಡಿದರೆ ಒಂದು ಬಂಗಾರದ ನಾಣ್ಯ ಕಳ್ಕೊಂಡಷ್ಟು ವ್ಯಾಲ್ಯೂಬಲ್. ಹಾಗಾಗಿ ಒಂದು ಡ್ರಾಪ್ ನೀರು ಸಹ ಯೋಚನೆ ಮಾಡಿ ಸದ್ಬಳಕೆ ಮಾಡಿ ನೀರನ್ನು ಉಳಿಸುವಂಥ ಪ್ರಯತ್ನ ಮಾಡಿದ್ರೆ ಮುಂದಿನ ಪೀಳಿಗೆಯ ನೀರನ್ನು ನಾವು ಇವತ್ತಿಂದಲೇ ಉಳಿಸುವಂಥ ಕೆಲಸ ಮಾಡೋಣ. ಇಂಥ ಒಂದು ಮಹತ್ ಕಾರ್ಯಕ್ಕೆ ಸುದ್ದಿವನ್ನು ಒಂದು ಮೀಡಿಯಾ ಚಾನಲ್ ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದೆ. ಇಡೀ ನಮ್ಮ ರಾಜ್ಯದಲ್ಲಿ ಈ ಸಂಸ್ಥೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ನಾವು ಕೈ ಜೋಡಿಸಿ ಎಲ್ಲರೂ ಸಾಥ್ ಕೊಟ್ಟರೆ ನಮ್ಮ ಕರ್ನಾಟಕ ರಾಜ್ಯ ಖಂಡಿತ ನೀರಿನ ವಿಷಯದಲ್ಲಿ ಒಂದು ಸುಭಿಕ್ಷೆ ಇರ್ತಕ್ಕಂಥ ಒಂದು ರಾಜ್ಯ ಆಗುತ್ತೆ. ಇಲ್ಲದೆ ಹೋದರೆ ಇಡೀ ಭಾರತ ದೇಶದಲ್ಲಿ ರಾಜಸ್ಥಾನ ನಂತರ ನೆಕ್ಸ್ಟ್ ಮರಳುಗಾಡಾಗ್ತಕ್ಕಂಥ ಸನ್ನಿವೇಶ ನಮ್ಮ ಕರ್ನಾಟಕಕ್ಕಿದೆ. ಹಾಗಾಗಿ ನೀರನ್ನು ಪ್ರತಿಯೊಬ್ಬರು ಉಳಿಸುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನಿಮಗೆಲ್ಲ ಒಂದು ಹೇಳ್ತೇನೆ. ನಮಸ್ಕಾರ.